ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒನ್ ಆಫ್ ದಿ ಫೇಮಸ್ ಕಂಪನಿ, ಬಿಗ್ಗೆಸ್ಟ್ ಕಂಪನಿ ಆ್ಯಪಲ್ ಕಂಪನಿ ಕಡೆಯಿಂದ ನಮಗೆ ಜಾಬ್ ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ನಮಗೆ ಫ್ರೆಷರ್ಸ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಕಂಪನಿ ಕಡೆಯಿಂದ ನಮಗೆ ಫ್ರೀ ಲ್ಯಾಪ್ಟಾಪ್ ಮತ್ತು ತುಂಬ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಫ್ರೆಷರ್ಸ್ಗೆ ಇಷ್ಟು ಒಳ್ಳೆ ಸ್ಯಾಲ್ರಿ ಇವರು ಕೊಡ್ತಿದ್ದಾರೆ. ಒನ್ ಆಫ್ ದಿ ಜೆನ್ಯೂನ್ ಕಂಪನಿ, ಎಲ್ರಿಗೂ ಗೊತ್ತೇ ಇರುತ್ತೆ ಆ್ಯಪಲ್ ಕಂಪ್ನಿ ಬಗ್ಗೆ. ಹೇಗೆಲ್ಲ ಅಪ್ಲೈ ಮಾಡಬೇಕು ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಟೆಕ್ನಿಕಲ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ಆ್ಯಪಲ್ ಆಗಿರುತ್ತೆ. ಓಕೆ, ಟೆಕ್ನಿಕಲ್ ಸಪೋರ್ಟ್ ಅನ್ನೋದು ನೀವು ಕೊಡಬೇಕಾಗಿರುತ್ತಂತೆ ಕಸ್ಟಮರ್ಸ್ಗೆ ಅಂತೇಳಿ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾ ಪೀಪಲ್ಗೆ ಈ ಆ್ಯಪಲ್ ಕಡೆಯಿಂದ ಇದೊಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಎಲಿಜಿಬಿಲಿಟಿ ಹತ್ರ ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಡೀಟೇಲ್ಸಲ್ಲಿ ಚೆಕ್ ಮಾಡಿದ್ರೆ ಆ್ಯಪಲ್ ಈಸ್ ಹೈರಿಂಗ್ ಫಾರ್ ದಿ ರೋಲ್ ಆಫ್ ಟೆಕ್ನಿಕಲ್ ಸಪೋರ್ಟ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕ್ಯಾಂಡಿಡೇಟ್ ನೋಡಿದ್ರೆ ಡೆವಲಪ್ ನಾಲೆಜ್ ಆ್ಯಂಡ್ ಸ್ಟೇ ಅಪ್ ಟು ದ ಡೇಟ್ ಆನ್ ಆಪಲ್ ಪ್ರಾಡಕ್ಟ್ಸ್, ಸರ್ವಿಸಸ್, ಜೀನಿಯಸ್ ಬಾರ್ ರಿಪೇರ್ ಪ್ರೊಸೆಸಸ್ ಟು ಸಪೋರ್ಟ್ ಎಫಿಷಿಯಂಟ್ ಆ್ಯಂಡ್ ಹೈ ಕ್ವಾಲಿಟಿ ರಿಪೇರ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಗೊತ್ತಾ, ಆ್ಯಪಲ್ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಲೈಕ್ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಯು ಗೈಸ್ ನೀಡ್ ಟು ಟ್ರಬಲ್ ಶೂಟ್ ಇಫ್ ಸಮಥಿಂಗ್ ಇಶ್ಯೂ ಕಮ್ಸ್ ಗೈಸ್. ಓಕೆನಾ, ಏನಾದರೂ ಇಶ್ಯೂ ಆದಾಗ ಅದನ್ನು ನೀವು ಟ್ರಬಲ್ ಶೂಟ್ ಮಾಡಬೇಕಾಗಿರುತ್ತೆ. ಕನ್ಸರ್ನ್ ಅನ್ನೋದು ಹುಡುಕಬೇಕಾಗಿರುತ್ತೆ. ರೂಟ್ ಕಾಸ್ ಏನಾಗಿರುತ್ತೆ ಅಂತ ನೀವು ತಿಳ್ಕೊಂಡು ಕಸ್ಟಮರ್ಸ್ಗೆ ನೀವು ಒಳ್ಳೆ ಸಪೋರ್ಟ್ ಅನ್ನೋದು ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರೊವೈಡ್ ಎಕ್ಸಲೆಂಟ್ ಸರ್ವಿಸ್ ಟು ಆ್ಯಪಲ್ ಕಸ್ಟಮರ್ಸ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ತುಂಬ ಈಸಿ ಜಾಬ್ ಆಗಿರುತ್ತೆ. ಅವರೇ ಟ್ರೈನಿಂಗ್ ಕೊಡ್ತಾರೆ ನಿಮಗೆ, ನಂತರ ಈ ಜಾಬ್ ಅನ್ನೋದು ಕೊಡ್ತಾರೆ. ರಿಕ್ವೈರ್ಮೆಂಟಲ್ಲಿ ನೋಡಿದ್ರೆ ಯು ಶುಡ್ ಆಲ್ಸೋ ಬಿ ಇನ್ ಪ್ರೊಫಿಷಿಯೆಂಟ್ ಇನ್ ದ ಲೋಕಲ್ ಲ್ಯಾಂಗ್ವೇಜಲ್ಲಿ ನೀವು ಪ್ರೊಫಿಷಿಯೆಂಟ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಬೋತ್ ನಿಮಗೆ ಬರೆಯೋಕ್ಕೂ ಬರಬೇಕಂತೆ ಮತ್ತು ಮಾತಾಡೋಕ್ಕೂ ಅಷ್ಟೇ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಇದು ಪ್ರೊಫಿಷಿಯೆಂಟ್ ಇರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು ಕಾಷನ್. ಇಫ್ ಆನ್ ಎಂಪ್ಲಾಯರ್ ಆಸ್ಕ್ಸ್ ಯು ಟು ಪೇ ಎನಿ ಕೈಂಡ್ ಆಫ್ ಫೀಸ್, ಪ್ಲೀಸ್ ನೋಟಿಫೈ ಅಸ್ ಇಮಿಡಿಯೇಟ್ಲಿ. ಅನ್ಸ್ಟಾಪ್ ಡಸ್ ನಾಟ್ ಚಾರ್ಜ್ ಎನಿ ಫೀಸ್ ಫ್ರಮ್ ದ ಅಪ್ಲಿಕ್ಯಾಂಟ್ಸ್ ಆ್ಯಂಡ್ ವಿ ಡು ನಾಟ್ ಅಲೋ ಅದರ್ ಕಂಪನೀಸ್ ಆಲ್ಸೋ ಟು ಡೂ ಸೇಮ್ ಅಂತೆ. ಯಾವುದೇ ಕಂಪನಿ ಯಾರೇ ಆಗಲಿ ನಿಮಗೆ ಮನೆ ಕೇಳಿದ್ರೆ ಪ್ಲೀಸ್ ಯಾರೇ ಆಗಲಿ ಮನಿ ಅನ್ನೋದು ಪೇ ಮಾಡಿಬಿಡಿ ಸ್ನೇಹಿತರೆ. ಓಕೆನಾ, ಜಾಬ್ ಲೊಕೇಶನ್ ಬಂದುಬಿಟ್ಟು ಇಂಡಿಯಾ ಆಗಿರುತ್ತೆ. ವರ್ಕ್ ಡೀಟೇಲ್ಸ್ ನೋಡಿದ್ರೆ ವರ್ಕಿಂಗ್ ಡೇಸ್ ನಮಗೆ 5 ಡೇಸ್ ಮಾತ್ರ ವರ್ಕ್ ಆಗಿರುತ್ತೆ, 2 ಡೇಸ್ ಅನ್ನೋದು ಲೀವ್ ಇರುತ್ತೆ ನಮಗೆ. ಜಾಬ್ ಟೈಪ್ ಮತ್ತು ಟೈಮಿಂಗ್ ನೋಡಿದ್ರೆ ಜಾಬ್ ಟೈಪ್ ಬಂದುಬಿಟ್ಟು ಇನ್ ಆಫೀಸ್ ಆಗಿರುತ್ತೆ ಸ್ನೇಹಿತರೆ. ಇದು ವರ್ಕ್ ಫ್ರಮ್ ಆಫೀಸ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಓಕೆ, ಜಾಬ್ ಟೈಮಿಂಗ್ ಬಂದುಬಿಟ್ಟು ಫುಲ್ ಟೈಮ್ ಆಗಿರುತ್ತೆ ಸ್ನೇಹಿತರೆ. ಫುಲ್ ಟೈಮ್ ಅಂದರೆ 9 ಅವರ್ಸ್ ನೀವು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಫ್ರೆಷರ್ಸ್ಗೆ ಇಷ್ಟೊಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಯಾರು ಮಿಸ್ ಮಾಡ್ಕೊಡ್ದಿರ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇವರು 31 ಮಾರ್ಚ್ ಈ ಜಾಬ್ ಅನ್ನೋದು ಬಿಟ್ಟಿರೋದು. ಸೊ ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಗೈಸ್, ಮತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಇಮೇಲ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಮತ್ತು ರೆಸ್ಯೂಮ್ನ ಅಪ್ಡೇಟೆಡ್ ರೆಸ್ಯೂಮ್ನ ಹಾಕಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಿ ಸ್ನೇಹಿತರೆ. ಓಕೆನಾ, ಅಪ್ಲಿಕೇಶನ್ಸ್ ಅನ್ನೋದು ಆ್ಯಕ್ಟಿವ್ ಆಗಿ ಹೈರ್ ಮಾಡ್ತಿದ್ದಾರೆ. ಸೊ ಕರೆಕ್ಟಾಗಿ ಇನ್ಫಾರ್ಮೇಷನ್ ಹಾಕಿ ಅವ್ರನ್ನದು ಶಾರ್ಟ್ ಲಿಸ್ಟ್ ಆದರೆ ಅವ್ರು ನಿಮಗೆ ಕಾಲ್ ಆರ್ ಎಲ್ಸ್ ಇಮೇಲ್ ಅನ್ನೋದು ಮಾಡ್ತಾರೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ಅದನ್ನು ಸಬ್ಮಿಟ್ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ಇಮಿಡಿಯೇಟ್ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.